ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಉಳ್ಳಾಗಡ್ಡಿ. ಕೊಪ್ಪಳ ಟೈಮ್ಸ್ ಟಿವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತವೆ. ಇತ್ತೀಚೆಗೆ ಒಂದು ಸುದ್ದಿ ಬಹಳ ಹರಿದಾಡ್ತಿತ್ತು ಮತ್ತು ಸಾಮಾಜಿಕ ಜಾಲತಾಣ ಹಾಗೂ ಪತ್ರಿಕೆಗಳ ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು. ಇದೇನಪ್ಪ ಅಂತಂದ್ರೆ, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತದೆ, ಎಚ್ಚರ ಅಂತ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಇದರಿಂದ ಜನರಿಗೆ ಬಹಳ ಆತಂಕ ಉಂಟಾಗಿತ್ತು. ಆದ್ರೆ ಈ ಸುದ್ದಿಯನ್ನು FSL ತಳ್ಳಿ ಹಾಕಿದೆ. ಅಂದ್ರೆ ಮೊಟ್ಟೆ ಕ್ಯಾನ್ಸರ್ ಕಾರಕ ಅಲ್ಲ ಅಂತ FSL ಹೇಳಿದೆ. ಈ ಮೊಟ್ಟೆ ತಿನ್ನುವುದರಿಂದ ಕ್ಯಾನ್ಸರ್ ಬರುತ್ತದೆ ಎಂಬ ವರದಿಗಳನ್ನು FSL ಆಧಾರ ರಹಿತ ಎಂದು ತಳ್ಳಿ ಹಾಕಿದೆ. ದೇಶಾದ್ಯಂತ ಈಗ ಲಭ್ಯ ಇರುವ ಮೊಟ್ಟೆ ಸೇವನೆಗೆ ಸುರಕ್ಷಿತವಾಗಿದೆ ಅಂತ FSL ಹೇಳಿದೆ. ಇವಾಗ ಅಂತ ವರದಿಗಳು ವೈಜ್ಞಾನಿಕವಾಗಿ ಆಧಾರ ರಹಿತ ಮತ್ತು ಸಾರ್ವಜನಿಕರಿಗೆ ಅನಗತ್ಯ ಆತಂಕವನ್ನು ಸೃಷ್ಟಿಸುತ್ತಿವೆ ಅಂತ FSL ಹೇಳಿದೆ. ಇವಾಗ ಭಾರತದಲ್ಲಿ ಮಾರಾಟವಾಗುವ ಮೊಟ್ಟೆಗಳಲ್ಲಿ ನೈಟ್ರೋಫೊರಾನ್ ಮೆಟಾಬೊಲೈಟ್ಸ್ ಇರುತ್ತದೆ. ಇದೊಂದು ಕ್ಯಾನ್ಸರ್ ಕಾರಕ ಅಂಶ ಎಂದು ಕೆಲ ಮಾಧ್ಯಮಗಳು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಿತ್ತು. ಅಂದ್ರೆ ಇದು ಕ್ಯಾನ್ಸರ್ ಬರುತ್ತೆ ಇದನ್ನು ತಿಂದ್ರ ಅಂತ ಸುದ್ದಿ, ಮೊಟ್ಟೆ ತಿಂದ್ರೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಇದರ ಬೆನ್ನಲ್ಲೇ ಜನರಲ್ಲಿ ಮೊಟ್ಟೆ ಸೇವನೆ ಕುರಿತು ಕಳವಳ ವ್ಯಕ್ತವಾಗುತ್ತದೆ. ಜನರಿಗೆ ಮೊಟ್ಟೆ ಈ ಕ್ಯಾನ್ಸರ್ ಬರುತ್ತಪ್ಪ, ಮೊಟ್ಟೆ ತಿನ್ಬಾರ್ದಾಗಂದ್ರೆ ಅಂತ ಜನರು ಬಹಳ ಆತಂಕಕ್ಕೆ ಒಳಗಾಗಿದ್ರು. ಇದೊಂದು ಮೊಟ್ಟೆಯಲ್ಲಿನ ಮಾರಾಟ ಪ್ರಮಾಣ ಸಹ ಕಡಿಮೆ ಕುಂಠಿತ ಆಗಿತ್ತು. ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲೇ ಕುಂಠಿತ ಆಗಿತ್ತು. ಆಹಾರ ಸುರಕ್ಷತೆ ಮತ್ತು ಮಾನದಂಡ ನಿಯಮ 2011ರ ಅಡಿಯಲ್ಲಿ ಕೋಳಿ ಸಾಕಾಣಿಕೆ ಮತ್ತು ಮೊಟ್ಟೆ ಉತ್ಪಾದನೆ ಎಲ್ಲ ಹಂತಗಳಲ್ಲಿ ನೈಟ್ರೋಫೊರಾನ್ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗಾಗಿ ಮೊಟ್ಟೆಗಳಲ್ಲಿ ಈ ಅಂಶ ಇಲ್ಲ ಎಂದು FSL ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಯಾವುದೇ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರ್ತದೆ ಎಂದು ಹೇಳಿಲ್ಲ. ಅಂದ್ರೆ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಯಾವುದೇ ಕಂಪನಿಗೂ ಸಹ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿಲ್ಲ ಎಂದು FSL ಸ್ಪಷ್ಟಪಡಿಸಿದೆ. ನಿರ್ದಿಷ್ಟ ಮೊಟ್ಟೆ ಬ್ರ್ಯಾಂಡ್ ಪರೀಕ್ಷೆಗೆ ಸಂಬಂಧಿಸಿದ ವರದಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅಧಿಕಾರಿಗಳು, ಈ ಪ್ರಕರಣದಲ್ಲಿ ಪತ್ತೆಯಾದ ಅಂಶಗಳು ಪ್ರತ್ಯೇಕ ಎಲ್ಲೆಡೆ ಸಾಮಾನ್ಯ ಎನ್ನಲಾಗುವುದಿಲ್ಲ. ಕೆಲವೊಮ್ಮೆ ಮಾಲಿನ್ಯಕಾರಕ ಅಂಶಗಳಿದ್ದರೆ ಕೋಳಿಗಳಿಗೆ ತಿನ್ನಿಸುವ ಆಹಾರ ಅವಲಂಬಿಸಿರುತ್ತದೆ. ಅಂದ್ರೆ ಈಗ ಕೋಳಿಗೆ ಯಾವ ರೀತಿ ಫುಡ್ ಕೊಡ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದನ್ನು ಸಾರ್ವತ್ರಿಕ ಅಂತ ಪರಿಗಣಿಸಲಾಗುವುದಿಲ್ಲ ಅಂತ FSL ಅಧಿಕಾರಿಗಳು ಹೇಳಿದ್ದಾರೆ. ಈಗಂದ್ರೆ ಅದ್ರ ಬಗ್ಗೆ ಗ್ರಾಮಸ್ಥರಿಗೆ ಗ್ರಾಹಕರಿಗೆ FSL ಅಧಿಕಾರಿಗಳು ಏನ್ ಹೇಳಿದ್ದಾರೆ ಕೇಳಿ. ಕೋಳಿ ಸಾಕಾಣಿಕೆ ಮತ್ತು ಮೊಟ್ಟೆ ಉತ್ಪಾದನೆ ಎಲ್ಲ ಹಂತದಲ್ಲಿ ನೈಟ್ರೋಫೊರಾನ್ ಬಳಕೆ ನಿಷೇಧಿಸಲಾಗಿದೆ. ಹೀಗಾಗಿ ಗ್ರಾಹಕರು ಯಾವುದೇ ಆತಂಕ ಪಡೆದ ನಿರಾತಂಕವಾಗಿ ಮೊಟ್ಟೆ ತಿನ್ನಬಹುದು. ಅಂದ್ರೆ ಇವಾಗ ನೈಟ್ರೋಫೊರಾನ್ ಅಂತ ಅದ ಅಂಶ, ಈಗ ಅದ್ರ ಮೊಟ್ಟೆ ಇದು ಕೋಳಿಗೆ ಅದನ್ನ ತಿನ್ಸಂಗಿಲ್ಲ ಅಂತ ನಿಷೇಧ ಮಾಡಿದ್ದಾರೆ FSL. ಅದಕ್ಕೆ ಅದು ನಿಷೇಧಿಸಿದಂತ ಯಾವುದೇ ಆ ಮೊಟ್ಟೆಯಿಂದ ಹಾನಿಕಾರಕವಲ್ಲ, ಅದನ್ನು ತಿನ್ನಬಹುದು ಅಂತ FSL ಅಧಿಕಾರಿಗಳು ಹೇಳಿದ್ದಾರೆ. ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿದೆ ಎಂಬ ವದಂತಿ ಆರೋಪ ಕೇಳಿ ಬಂದರು ಇದೇ ಮೊದಲು. ಇಂಥ ವದಂತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದಂತೆ ಬ್ರಾಂಡೆಡ್ ಮೊಟ್ಟೆಗಳಿಗೆ ಬೇಡಿಕೆ ಕುಸಿದಿದೆ. ಅಂದ್ರೆ ಈ ತರ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರ್ತದೆ, ಇದಕ್ಕೆ ಈ ಬ್ರಾಂಡೆಡ್ ಮೊಟ್ಟೆಗಳ ಮಾರಾಟ ಬಹಳ ಕಡಿಮೆ ಆಗಿದೆ, ಕುಂಠಿತಗೊಂಡಿದೆ. ಈಗ ಮೊಟ್ಟೆ ಮಾರಾಟವು ಸಹಜ ಸ್ಥಿತಿಗೆ ಬಂದಿದೆ. ಮೊಟ್ಟೆಗಳ ಮೌಲ್ಯವೂ ಸಹ ಏರಿಕೆಯಾಗಿದೆ. ಕೊಪ್ಪಳ ಟೈಮ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳು ನಿಮಗೆ ಬರುತ್ತವೆ.